ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಸ್ಟೇಡಿಯಂ ಮುಂದೆಯಿಂದ. ಸೊ ನೋಡಿ, ಇವತ್ತು ಗ್ರೀನ್ ಜರ್ಸಿ ಮ್ಯಾಚು RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು, ಮಧ್ಯಾಹ್ನದ ಮ್ಯಾಚು. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅಮ್ಮ, ನಮ್ಮ ತಂಗಿ, ನಿತಿನ್ ಬ್ರೋ, ಅವ್ರ ಮಮ್ಮಿ ಎಲ್ಲಾರನ್ನೂ ಇವತ್ತು ಫುಲ್ ಫ್ಯಾಮಿಲಿ ಟೈಮ್ ಮಾಡೋಣ ಅಂತ ಅಂದ್ಕೊಂಡು ಈ ಮ್ಯಾಚ್ನ ಫ್ಯಾಮಿಲಿಗೆ ಸ್ಪೆಂಡ್ ಮಾಡೋಣ ಅಂತ. ಆರಾಮ ಎಲ್ಲರೂ ಯಾವ ಸ್ಟ್ಯಾಂಡ್ ಅಂತ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳಿಲ್ಲ ಫಸ್ಟ್ ಯಾವ ಸ್ಟ್ಯಾಂಡ್ ಅಂತ. ನಾನು ಯಾವ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ ಪ್ಲಾಟಿನಮ್ ಲೌಂಜ್ಗೆ ಹೋಗ್ತಾ ಇದ್ದೀನಿ ಗೈಸ್. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಮ್ಮಮ್ಮ ನಮ್ಮ ತಂಗಿನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅಲ್ಲಿಗೆ. ಸೊ ಇನ್ನೊಂದೇ ಮ್ಯಾಚ್ ಇರೋದು, ಆ ಮ್ಯಾಚಿಗೆ ಬೇಡ, ಇವಾಗ ಮಧ್ಯಾಹ್ನ ಮ್ಯಾಚು ಆರಾಮಾಗಿರುತ್ತೆ, AC ಇರಲಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ನಮ್ಮ ಲಾಂಚ್ ಕಡೆ ಹೊರಟಿದ್ದೀನಿ. ಸೊ ಬನ್ನಿ, ಅದಕ್ಕೂ ಮುಂಚೆ ಫಸ್ಟು ಅವರು ಮೆಟ್ರೋ ಸ್ಟೇಷನ್ ಹತ್ರ ಇದ್ದಾರೆ, ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಬರೋಣ. ಎಲ್ಲರೂ ಅಲ್ಲೇ ಬಂದಿದ್ದಾರೆ. ನಾನು ಅಖಿಲ್ ಮಾತ್ರ ಈ ಕಡೆ ಬ್ಯಾಗ್ ಇಡಬೇಕಾಗಿತ್ತು, ಅದಕ್ಕೋಸ್ಕರ ಬ್ಯಾಗ್ ಇಟ್ಬಿಟ್ಟು ಇವಾಗ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಿದ್ವಿ. ಹಾಯ್ ಬ್ರೋ, ಆರಾಮ? ನೈಸ್ ಟು ಮೀಟ್ ಯು ಬ್ರೋ. ಬೈ ಬೈ. ಹೇ ವಾಟ್ಸಪ್ ಬ್ರೋ, ವೇರ್ ಆರ್ ಯು ಬ್ರೋ? ಏನಿದು? ಫೈನಲ್ಲಿ ಎಲ್ಲ ಬಂದರು. ಎಲ್ಲ ಬಂದಮೇಲೆ ಇವಾಗ ಎಲ್ಲರನ್ನ ಕರ್ಕೊಂಡು ಗುಡ್ಡೆ ಹಾಕೊಂಡು ಫ್ಯಾಮಿಲಿನ ಕರ್ಕೊಂಡು ಹೋಯ್ತಾ ಇದ್ದೀನಿ. ನೋಡಿ ಇಲ್ಲಿ ನಮ್ಮಮ್ಮ. ಓ, ಇದೇ ನಮ್ಮ ಹೊಸ ಡ್ರೆಸ್ಸು. ಗ್ರೀನ್ ಕಲರ್ ಗ್ರೀನ್ ಜರ್ಸಿ. ಇದ್ಯಾವುದೇ ಇದು ನಿಂದು? ಟಿವಿಲಿ ತೋರಿಸ್ತಾರೆ ಅಂತ ಹಿಂಗೆ ಬಂದ್ಬಿಟ್ಟಿದೆ. ಏನು ಸಮಾಚಾರ? ಅಮ್ಮ ಪಕ್ಕ ಟಿವಿಲಿ ತೋರಿಸ್ತಾರೆ ಅಂತ ಬಂದ್ಬಿಟ್ಟು ಅವಳು ಹಿಂಗೆಲ್ಲ ಹಾಕೊಂಡ್ಬಂದ್ರೆ ಟಿವಿಲಿ ತೋರಿಸ್ತಾರೆ. ನೋಡ್ಕೊಳ್ಳಿ ಗೈಸ್, ಬ್ಲಾಗ್ ಶುರು ಮಾಡೋಕ್ಕೂ ಮುಂಚೆನೇ ಹೇಳ್ತಾ ಇದ್ದೀನಿ, 100% ಅವ್ಳನ್ನ ಟಿವಿಲಿ ತೋರಿಸ್ತಾರೆ, ನಮ್ಮನ್ನ ತೋರಿಸಲ್ಲ. ಅದು ನನಗೆ ಗೊತ್ತು. ಇದು ಎಂಟ್ರಿ, ಪ್ಲಾಟಿನಮ್ ಲಾಂಜ್ಗೆ ಯಾವ ಥರ ಎಂಟ್ರಿ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಏನು ಮಸ್ತಾಗಿದೆ ಅಲ್ಲ, ಈ ಲಾಂಜ್ ಎಕ್ಸ್ಪೀರಿಯನ್ಸೇ ಗ್ರೇಟು. ಆ್ಯಂಡ್ ಇಲ್ಲಿ ಬಂದು ಫಸ್ಟ್ ಬ್ಯಾಂಡ್ ಹಾಕ್ಸ್ಕೊಳ್ಳೋದು. ಬನ್ನಿ ಬ್ಯಾಂಡ್ ಹಾಕ್ಸ್ಕೊಳ್ಳೋಣ. ಏನು ಗೊತ್ತಾ ಗೈಸ್, ಮಾಡಿದ್ದು ನಾವು ತಪ್ಪು. ಇವ್ರನ್ನ ಲೋಕಲ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋದ್ರೆ ಡೈರೆಕ್ಟ್ ಪ್ಲಾಟಿನಮ್ ಲಾಂಜಿಗೆ ಕರ್ಕೊಂಡ್ಬಿಡ್ವಿ. ಆ್ಯಂಡ್ ಈಗ ನೋಡಿ ಬರ್ತಾ ಇದ್ದಂಗೆ ಏನು ಮಸ್ತಾಗೈತೆ. ಫಸ್ಟ್ ಬ್ಯಾಂಡ್ ಹಾಕ್ಸ್ಕೊಳ್ಳೋಣ. ಇದು ಟವಲ್ಲು, ಹಾಟ್ ಟವಲ್ ಬಂದಿದ್ದ ತಕ್ಷಣ. ಕೋಲ್ಡ್ ಟವಲ್, ವೆಟ್ ಟವಲ್. ಓಕೆ, ಸಾರಿ ಮೇಡಮ್, ಗೊತ್ತಾಗಿಲ್ಲ, ಟೆನ್ಷನಲ್ಲಿ ಏನೇನೋ ಹೇಳ್ಬಿಟ್ಟು ತಗೊಂಡ್ರೆ ವೆಟ್ ಟವಲ್ಲು. ಏನು ಕನ್ನಡ ಬರುತ್ತೆ ಅಂತ ಆಲ್ರೆಡಿ. ಎಲ್ಲಿ ಅವ್ರು ಹೋದ್ರ ಮೇಲೆ ಹೋದ್ರ ಇಲ್ಲಿ ಹೋದ್ರ? ಬನ್ನಿ. ಓಕೆ, ಹೆಂಗಿದೆ ನೋಡಿ ಡ್ರಾವಿಡ್ ಲಾಂಚ್ ಗೈಸ್. ವಾಹ್, ಅಲ್ಟಿಮೇಟ್ ಲಕ್ಸುರಿ. ನಮ್ಮ ಚಿನ್ನಸ್ವಾಮಿಲಿ ಇದು ಕ್ರೇಜಿ ಸ್ಟ್ಯಾಂಡ್ ಅಂದರೆ ಇದೇ ಇರೋದು ಗೈಸ್. ಒನ್ ಆಫ್ ದ ಕ್ರೇಜಿ ಅಂತ ಅನ್ಕೊಳ್ಳಿ. ಬನ್ನಿ ಒಳಗಡೆ ಯಾವ ಥರ ಇದೆ ತೋರಿಸ್ತೀನಿ. ಕೆಳಗಡೆ ಒಂದು ಫ್ಲೋರ್ ಇತ್ತು ಆ್ಯಕ್ಚುಲಿ, ಇದು 2ನೇ ಫ್ಲೋರು. ಇಲ್ಲಿಂದ ಆಚೆ ಹೋಗಿ ಮತ್ತೆ ಇನ್ನೊಂದು ಫ್ಲೋರ್ ಹೋಗ್ಬೇಕು ಮೇಲೆ. ಆ್ಯಂಡ್ ಇಲ್ಲಿ ಬರ್ತಾ ಇದ್ರೆ ಸ್ಟಾರ್ಟಿಂಗ್ಗೆ ಬಾರ್ ಕೌಂಟ್ರು. ಯಾವುದು ಆಮ್ಸ್ಟಲ್ ಅಂತ ಏನೋ ಗೊತ್ತಿಲ್ಲಪ್ಪ. ನಾವೆಲ್ಲ ಅದೆಲ್ಲ ಏನೋ ಮಾಡೋದಲ್ಲ, ಅದಕ್ಕೆ ಗೊತ್ತಿಲ್ಲ. ಇಲ್ಲೆಲ್ಲ ಕಡೆ TV, AC. ವಾಹ್, ಅಲ್ಟಿಮೇಟ್ ಆಗಿ ತೋರಿಸ್ತಾರೆ ಅಂದ್ಬಿಟ್ಟು. ಇವೆಲ್ಲ ಏನಿಲ್ಲ ಅಮ್ಮ, ಸಖತ್ತು ಸ್ಟ್ರಾಟಜಿ ಕಣಮ್ಮ ನಿನ್ನ ಮಗಳು. ಅಂತಿಂತವಳಲ್ಲ, ಕಿಲಾಡಿ ಅಂದರೆ ಕಿಲಾಡಿ. ಒರ್ಸ್ಕೊಂಡು ನಮ್ಮ ಅಕ್ಕನ ಮಡಿಕೊಂಡಿರೋದಲ್ಲ, ಒರ್ಸ್ಕೊಂಡಲ್ಲ ಹಾಕ್ಬಿಡೋದು ಅಷ್ಟೇ. ಇದು ಏನು ಮನೆಗೆ ತಗೊಂಡೋಯ್ತ್ಯಾ? ಅಲ್ಲ ಹಂಗೇನು, ನೀನು ಹಿಂಗೆ ಮನೆಗೆ ತಗೊಂಡೋಯ್ತಾ ಅಂದ್ರೆ ಹ್ಞೂ ಅಂದರೆ ಏನು ಬೇಡ ತೋ ಅದೆಲ್ಲ. ಬೇಡ ಅದೆಲ್ಲ ಒರ್ಸ್ಕೊಂಡು ಬಿಸಾಕಮ್ಮ. ಇವಾಗ ನಾವು ಸ್ಟ್ಯಾಂಡರ್ಡ್ ಆಗಿರಬೇಕು. ಓಕೆ, ಮಸ್ತಾಗಾಡ್ತಾವ್ರೆ. ಸ್ಕೈ ಬಾಕ್ಸ್ ಹೆಂಗಿದೆ ನೋಡಿ ಗೈಸ್. ವಾಹ್, ಇಲ್ಲೇ ಮಸ್ತಾಗೈತೆ ಬ್ರೋ ವ್ಯೂ. ಇಲ್ಲಿ ನೋಡಿ ಹೆಂಗೈತೆ, AC ನಿಂತ್ಕೊಂಡು ನೋಡ್ಬೋದು ಫುಲ್ಲು. ಇವಾಗ ಮ್ಯಾಚ್ ಇರೋದು, ಇವಾಗ ಅಲ್ಟಿಮೇಟ್ ಫೀಲ್. ಬನ್ನಿ, ಆದರೂ ನೆಕ್ಸ್ಟ್ ಲೆವೆಲ್ ಇದು ಸ್ಕೈ ಬಾಕ್ಸ್ ಗೈಸ್. ಹೆಂಗಿದೆ ನೋಡಿ ಸ್ಕೈ ಬಾಕ್ಸ್, ಇಲ್ಲಿಂದ ನಿಂತ್ಕೊಂಡು ಫುಲ್ AC. ಬಟ್ ಇಲ್ಲಿ ಒಂದೇ ಪ್ರಾಬ್ಲಮ್ ಏನಂದ್ರೆ ಕಿಚ್ಚಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಅದೊಂದೇ ಪ್ರಾಬ್ಲಮ್. ಇಲ್ಲಿಂದ ವ್ಯೂ ನೋಡಿ ಗೈಸ್, ವ್ಯೂ ಹೆಂಗಿದೆ ವ್ಯೂ. ನಾನೇ ಪಿಚ್ಚಲ್ಲಿ ಇರೋಂಗೆ ಕಾಣಿಸ್ತೈತೆ. ಅದು ಕಿಂಗ್ ಕೊಹ್ಲಿ ಆಡ್ತಾ ಇರೋದು. ಎಷ್ಟು ನೀಟಾಗೈತೆ ಅಂದರೆ ಕ್ರೇಜಿ. ವಾವ್, ಈ ಒಂದು ಬಿಸಿಲಲ್ಲಿ ಇಲ್ಲಿರೋರ್ಗೆ ಅಷ್ಟೇ ಬೆನಿಫಿಟ್ಟು ಅಲ್ಲ. ಈ ಬಿಸಿಲಿಗೆ 100% ವ್ಯಕ್ತಿ ಕೊಟ್ಟರು. ಅಯ್ಯೋ, ಇವತ್ತು ಬೇರೆ KL ರಾಹುಲ್ ಬರ್ತಡೇ ಗೈಸ್, ಅದೇ ಸೈಕ್ ಆಗ್ತಾ ಇರೋದು. ಆ್ಯಂಡ್ ಮ್ಯಾಚ್ ಅಂತೂ 100% ಟಫ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ನೋಡೋಣ ಬನ್ನಿ ಹೆಂಗಿರುತ್ತೆ. ಏನು KL ರಾಹುಲ್ ಅಂದರೆ ಇಷ್ಟಪ್ಪ, ನಮ್ಮ ಕನ್ನಡದ ಕಂದ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನು ಇರುತ್ತೆ ಕಾಣಿಸ್ದೇ ಇರೋರಿಗೆ. ಇಲ್ಲಿ TV, ಅಲ್ಲೊಂದು TV, ಇಲ್ಲೊಂದು TV, ಎಲ್ಲ ಪಿಲ್ಲರ್ಗೂ ಒಂದೊಂದು TV ಇದೆ. ಒಂದು ಶಾರ್ಟ್ ಕೊಡ್ತಾನೆ ನೋಡಿ ಇವಾಗ, ಕೊಹ್ಲಿ ಅಂತಾರೆ. ಆದರೂ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಶಾರ್ಟ್ ಫೋರ್ ಇವಾಗ ಅಣ್ಣ ಒಂದು ಶಾರ್ಟ್ ಕೊಡ್ತಾನೆ ಇವಾಗ ಅಂತ. ಕ್ರೇಜಿ. ಚಿಕನ್ನ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಮ್ಮ, ನಾನು ತಿಂದಿಲ್ಲ. ಚಿಕನ್ ನಗೆಟ್ಸ್. ಕೊಡು ಆಯ್ತು, ನಾನು ತಿಂತೀನಿ ಗೈಸ್. ನಮ್ಮ ಅಮ್ಮ ಚಿಕನ್ ಗೊತ್ತಿಲ್ಲದೆ ತಿನ್ಬಿಟ್ಟಾರೆ. ಓಲಿ ಹೆಂಗಿತ್ತು ಹೇಳು, ಹೆಂಗೆ ನಿಜವಾಗ್ಲು?
ಮತ್ತಿನ್ನು ಇವಳ್ತೀಯ ತುಂಬ್ಕೊಂಬಂದವಳೆ ಡಿಸೈನ್ ಆಗಿ. ಓ ಇದಕ್ಕೇನು ಕಮ್ಮಿ ಇಲ್ಲ. ಡ್ಯಾನ್ಸ್ ಆಡೋಕ್ಕಾಗಲ್ಲ, ಅದೊಂದೇ ಬೇಜಾರ್ಗೈತಿ. ನಮ್ಮ ಬಾಳು 4 ಹೊಡೆದ್ರು ಮುಚ್ಕೊಂಡು ನಿಂತ್ಕೊಳ್ಳೋದು ಯಾಕೈತೆ. ನಾನು ಹಿಂಗಿರೋ ಮಗನೇ ಅಲ್ಲ ಗೈಸ್. 4 ಹೊಡೆದ್ರೆ ಕಿರ್ಚಾಡ್ ಬರ್ಚಾಡಿ ಚಿತಾಲ್ ಪತಾಲ್ ಮಾಡ್ಬಿಟ್ಟಿರುವೆ. ಬಟ್ ಇಲ್ಲಿ ಏನು ಮಾಡ್ತೀರಾ, ಯಾವ ಜಾಗದಲ್ಲಿ ಹೆಂಗಿರಬೇಕು ಅನ್ನೋದನ್ನ ಕಲ್ಸೋಕ್ಕೆ ಇದು ಒಳ್ಳೆ ಪಾಠ ಅಲ್ಲ. ನೋಡಬೇಕು, ಚೆನ್ನಾಗೈತೆ ಅಂತ ಖುಷಿ ಪಡಬೇಕು, ಮಜಾ ಮಾಡಬೇಕು, ಸುಮ್ಮನೆ ಇರ್ಬೇಕಷ್ಟೇ. ಆದರೂ ಅಲ್ಟಿಮೇಟ್ ಆಗೈತೆ. ನಮ್ಮ ಅಮ್ಮ ನೋಡಿ ಅಲ್ಲಿ, ಆದರೂ ಏನೋ ಒಂಥರ ಖುಷಿ. ಆ ಖುಷಿ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ ಬಿಡಿ, ಯಾಕಂತ ಹೇಳಿದ್ರೆ ಹಂಗೆ ಅಲ್ವಾ ಬ್ರೋ. ಏನು ನಮ್ಮದಿರನ್ನ ಸ್ಟೇಡಿಯಂ ಕರ್ಕೊಂಬರೋದು ಒಂಥರ ಅಂತ. ಓಯ್ ಬಿಟ್ಟ ಅಲ್ಲ ಅದನ್ನ ಮಾಡಿಸಿ ಬ್ರೋ. ಇವಾಗ ಇದು ಸ್ಕಿನ್ ಔಟ್ ಬರ್ನೌಟ್ ಕೊಡಿ ಆಗ್ಬಿಟ್ಟಿರೋ ಬ್ರೋ. ಇವಾಗ ಏನಾದ್ರು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಪ್ಪಿ ತಪ್ಪಿ. ಅಲ್ಲಿ ಬಿಸಿಲು ನೋಡಿ, ಇಲ್ಲಿ ಅಲ್ಲಿ ಬಿಸಿಲು ನೋಡಿ ಗೈಸ್, ಯಾವ ರೇಂಜ್. ಇಲ್ಲಿರೋರ್ಗೆ ನಳ್ಳೈತೆ, ಆ ಕಡೆ ಇರೋರು ನೋಡಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಬ್ರೋ, ನಾನು ಇಷ್ಟು ದಿವಸ ಏನು ಗೊತ್ತಾ, ಈ ಟಾಟಾ AIG ಇರುತ್ತಲ್ಲ, ಇದೆಲ್ಲ ಏನು ಅಂತ ಅನ್ಕೊಂಡಿದ್ದೆ ಗೊತ್ತಾ, ಎಡಿಟಿಂಗಲ್ಲಿ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಅದು ಮ್ಯಾಟು, ನನ್ಗೆ ಗೊತ್ತೇ ಇರಲಿಲ್ಲ ಮ್ಯಾಟ್ ಅಂತಾರೆ. ಇವಾಗ ಮೊನ್ನೆ ಇನ್ನೆರಡು ಹಾಕಿದ್ರು ಮರ್ಚಿಟ್ರಲ್ಲ, ಅವಾಗಲೇ ಗೊತ್ತಾಗಿದ್ದದು ಬರಲ್ಲ. ಇದೆ 11 ಜನಕ್ಕೆ ಸೀಟ್ ರಿಸರ್ವ್ ಮಾಡಿರೋದು, ಕಾಣಿಸ್ತಾಯ್ತಾ ನೋಡಿ. ಅಲ್ಲಿ ಸ್ಟ್ರೈಟಲ್ಲಿ ಐತೆ. ಕಿಂಗ್ ಫಿಶರ್ ಕಾಫಿನ 2 ಬಾರ್ ಕಾಫಿನ ಕಿಂಗ್ ಫಿಶರ್ ಕಾಫಿ ಕೊಡಿಸ್ತೀನಿ. ಆಯಿತು ಇವಾಗ ಕಿಂಗ್ ಫಿಶರ್ ಕಾಫಿ ಕೊಡಿಸ್ತೀನಿ, ಕುಡಿ, ಸಕ್ಕತ್ತಾಗಿರ್ತದೆ ನಿಜವಾಗ್ಲು. ಯಾವ ಜಾಗಕ್ಕೆ ಬಂದು ಕಾಫಿ ಕೇಳ್ತಿದ್ದೆ ಹೇಳಿ. ನಮ್ಮ ಜೊತೆ ಇರೋರೆಲ್ಲ ಲೆಮನ್ ಜ್ಯೂಸು, ನಗೆಟ್ಸು ಇಷ್ಟೇ. ಅದು 2 ತಿಂತಾನೆ. ಓಲಿ ಚೆನ್ನಾಗೈತಾ ಚೆನ್ನಾಗಿಲ್ಬೇಡ? ಕ್ಯಾಚ್ ಅಲ್ಲ ಕೊಹ್ಲಿ ಎಲ್ಲ ಸೈಲೆಂಟ್ ಆಗೋದ್ರು 1 ನಿಮಿಷಕ್ಕೆ. ಈ ಸಾಂಗೆಲ್ಲ ಹಾಕ್ಬಿಟ್ಟಿದ್ರೆ ಹೆಂಗೆ ಡ್ಯಾನ್ಸ್ ಆಡ್ತಾ ಇದ್ದ ಗೊತ್ತಾ. ನಮ್ಮ ಸ್ಟ್ಯಾಂಡಲ್ಲಿ ಮಿಸ್ ಮಾಡ್ಕೊತಾ ಇರ್ತಾರೆ ನನ್ನ ಅಂದರು. ಇಲ್ಲಿ ನೋಡಿ ಒಬ್ಬರು ಡ್ಯಾನ್ಸ್ ಆಡಲ್ಲ, ಬಟ್ ಅಫಿಷಿಯಲ್ಸ್ಗೆ ಬೆಸ್ಟ್ ಸ್ಟ್ಯಾಂಡರ್ಡ್ ನಿಂಗಡಿಗೆ ವಿಕೆಟ್ ಅಲ್ಲ. ಅಮ್ಮ ಇವಾಗೇನು ಗೊತ್ತಾ, ಇಲ್ಲಿ ಆಡ್ದವ್ರಲ್ಲ ನೆಕ್ಸ್ಟ್ ಓವರು ಆ ಕಡೆ ಆಡ್ತಾರೆ. ಅದು ನಿಮ್ಗೆ ಗೊತ್ತಿತ್ತಾ? ಇವಾಗ ಅಲ್ಲೇ ಆಡ್ತಾರಲ್ಲ, ಓವರ್ಗೆ ಇವನು ಆ ಕಡೆ ಹೋಗ್ತಾ ನಾವು ಈ ಕಡೆ ಬರ್ತೀವಿ. ಅದು ಬ್ಯಾಟಿಂಗ್ಗೆ ಚೇಂಜ್ ಮಾಡ್ತಾರೆ, ಬೌಲಿಂಗ್ ಇವಾಗ ಈ ಕಡೆ ಹಾಕಿ. ಇವಾಗ ಇವ್ ನೋಡಿ ಬಾಲು ಆ ಕಡೆಯಿಂದ ಹಾಕ್ತಾವ್ರ, ನೆಕ್ಸ್ಟ್ ಬಾಲ್ ಈ ಕಡೆಯಿಂದ ಹಾಕ್ತಾರೆ. ಹಾಂ, ನಿಮ್ಗೆ ಗೊತ್ತಿರಲ್ಲ ತಾನೇ, ಅದು ಟಿ ವಿಲಿ ಗೊತ್ತಾಗಲ್ಲ. ಅದು ನನಗೂ ಮೊನ್ನೆ ಮ್ಯಾಚ್ ಸ್ಟೇಡಿಯಂ ಬಂದಾಗೆ ಗೊತ್ತಾಗಿದೆ, ಈ ಥರ ಐತೆ ಅಂತ. 4 ಸಮೋಸ ಅಂದರೆ ಡಾಟ್ ಬಾಲು, ಕಚೋರಿ ಅಂದರೆ 4. ನೆಕ್ಸ್ಟ್ ಅಂಜಾ ರೆಡಿ ಆಗ್ತಾನೆ ತೋರಿಸ್ತಾರೆ. ಅಂಜಾ ಅಲ್ಲಿ ಹಾಂ ಕುತ್ಕೋತೀರಾ? ಸಾಕೆ ನೀನು ಬೇಡ, ಕಾಫಿ ಕೆಳಗಡೆ ಅಲ್ಲೋ ಕುಡ್ಕೊಂಬರ್ಬೇಕು. ಏನು ನಗ್ತಾ ಇದೆಯಾ ಹೇಳೋ ಸಿ. ನನಗೂ ಹೇಳಿ, ನಾನು ನಗ್ತೀನಿ. ಹಾಂ 4 ಬಿಡ್ರೆ 100% 4. ಓ ಅಯ್ಯೋ ಧೋನಿ ಏನೋ ಫೀಲ್ಡಿಂಗ್ ಇವ್ರುಗಳ್ದು. ಮನೆಯವ್ರನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಬಾಯ್ಸ್ ಟೈಮ್ ಇವಾಗ. ಸಮೋಸ ಇದೆ, ವೆಜ್ ಪಿಜ್ಜಾ ಪಾಕೆಟ್ಸ್ ಇದೆ. ಅದು ಬಿಟ್ಟರೆ ಏನಿದೆ ನೋಡೋಣ ಬನ್ನಿ. ಓಕೆ, ಇಲ್ಲಿ ಬಿಯರ್ಸ್ ಇದೆ. ಕುತ್ಕೊಳಕ್ಕೆ ಹಾಕ್ಬಿಟ್ಟಿದ್ದಿದ್ರೆ ಹೆಂಗಿರ್ತಿತ್ತು ಹೇಳಿ. ಇಲ್ಲಿ ಕುತ್ಕೊಂಡು ಹೆಂಗಿದ್ರು ಇಲ್ಲೊಂದು ಟಿ ವಿ, ಮ್ಯಾಚು, ಜೊತೆಗೆ ಎಣ್ಣೆ, ಸ್ನ್ಯಾಕ್ಸು, ಇನ್ನೇನು ಬೇಕು ಹೇಳಿ. ಹೊಡೆದ 4 6 ಬಿಡ್ರಲ್ಲೇ 6 ಆದ್ರೆ ಮಜಾ ಮಾಡೋಕ್ಕಾಗಲ್ಲ. 6 ಹೊಡೆದ್ರೆ ಹೆಂಗೆ ನಿಂತಿದ್ದೀವಿ ನೋಡು. RCB ನಮ್ಮ ಅಮ್ಮ ನೋಡಲ್ಲಿ ಬಾವುಟ ಹಾರಿಸ್ತಾರೆ. ಫ್ಲಾಗ್ ಇಸ್ಕೊಂಡ್ರು ಬ್ರೋ. ಇಬ್ಬರಿಗೂ ಕೊಟ್ಟರು. ಗೈಸ್, ನಮ್ಮ ಸ್ಟ್ಯಾಂಡಲ್ಲಿ ಆಗಿದ್ರೆ ಇಷ್ಟೊತ್ತು ಎಲ್ಲಾರನ್ನ ಪರಿಚಯ ಮಾಡ್ಕೊಂಡು ಬ್ಲಾಗ್ ಮಾಡ್ಬಿಡ್ತಾ ಇದೆ. ಇವಾಗ ಯಾರನ್ನ ಪರಿಚಯ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅದಕ್ಕೆ ಮುಂದೆ ಒಬ್ರು ಸಿಕ್ಕಿದ್ರು. ಬ್ರೋ, ಯು ಅಂಡರ್ಸ್ಟ್ಯಾಂಡ್ ಕನ್ನಡ?
ಓಕೆ ವೇರ್ ಆರ್ ಯು ಫ್ರಮ್ ಬೇಸಿಕಲಿ? ಚೆನ್ನೈ. ದೆನ್ ಯು ಆರ್ ಸಪೋರ್ಟಿಂಗ್ RCB? ಹಾಂ, ಬಿಸಿಲು ಉಲ್ಟಾ ಬಿದ್ದೋಗಿದೆ. ವಾಟ್ ಯು ಸೇ ಅಬೌಟ್ ಚೆನ್ನೈ ಬ್ರೋ? ಆಚೆ ಇದ್ದರೆ ಒಳ್ಳೆ ಸ್ಟೆಪ್ ಹಾಕ್ಬಿಟ್ರೆ ಎಷ್ಟೊತ್ತಿಗೆ. ಟೈಮ್ ಔಟ್ ಟೈಮಲ್ಲಿ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ನೋಡೋಣ ಬನ್ನಿ. ಇದೊಂದು ಲಾಂಜು. ಇಲ್ಲಿ ಜಾಸ್ತಿ ಜನ ಇರಲ್ಲ, ಯಾಕಂತ ಹೇಳಿದ್ರೆ ಎಲ್ಲರೂ ಸೆಕೆಂಡ್ ಫ್ಲೋರ್ ಇರ್ತಾರೆ, ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಜನ ಇರಲ್ಲ. ಅಲ್ಲಿ ನೋಡಿ, ಅಲ್ಲೊಂದು TV ಇದೆ. ವಾವ್, ಇಲ್ಲಿ ಬಂದಿಲ್ಲ ಅಲ್ಲ ನೀವು? ಕ್ರೇಜಿ ಇದೆ ಇಲ್ಲಿ. ರಾಹುಲ್ ಡ್ರಾವಿಡ್ ಪ್ಲಾಟಿನಮ್ ಲಾಂಜ್ ಮೆನ್ಯೂ ಏನೇನಿದೆ ಅಂತ. ಸೊ ಅದಾದಮೇಲೆ ಇಲ್ಲೊಂದು ಲಾಂಜ್ ಆಕ್ಸೆಸ್ ಏರಿಯಾ ಇದೆ ನೋಡಿ, ಕೂರಕ್ಕೆ ಅಂತ ಜಾಗ. ಆಮೇಲೆ ಇಲ್ಲೊಂದು ಫ್ರಿಜ್ಜು. ಫುಡ್ ಏನೇನಿದೆ ನೋಡೋಣ ಬನ್ನಿ ಗೈಸ್. ಫುಡ್ಡು ಪಾವು, ಚಿಕನ್ ಕೀಮಾ, ವಾವ್, ಪುಳಿಯೋಗರೆ, ವಾ ವಾ ವಾ, ವೆಜ್ ಸಾಗು, ಆಮೇಲೆ ದೋಸೆ, ಚಿಕನ್ ಚೀಸ್ ಸ್ಯಾಂಡ್ವಿಚ್. ಓಕೆ, ನೈಸ್. ಆ್ಯಂಡ್ ಇದು ಕುಕುಂಬರ್ ಆ್ಯಂಡ್ ಮಿಂಟ್ ಸ್ಯಾಂಡ್ವಿಚ್ ವೆಜ್ ಅವ್ರಿಗೆ. ಬ್ರೆಡ್ ಕೌಂಟ್ರು ಇದು ಅಷ್ಟೇ, ಮಿಕ್ಕಿದ್ದು ಸೇಮ್ ರಿಪೀಟ್. ಅಲ್ಲೇ ಮೆನ್ಯೂ ನೋಡಿದ್ರಲ್ಲ. ಆ್ಯಂಡ್ ಅಲ್ಟಿಮೇಟಾಗಿ ಏನಾಯಿತು ಕಿರ್ಚ್ತವ್ರೆ. ಇಲ್ಲಿ ನೋಡಿದ್ರೆ ಟಿ ವಿಲಿ ಏನೂ ತೋರಿಸ್ತಾನೆ ಇಲ್ಲ. ಸೊ ಬನ್ನಿ ಗೈಸ್. ಅದಾದಮೇಲೆ ಇಲ್ಲೊಂದು ಕಿಂಗ್ ಫಿಶರ್ ಅಲ್ಟ್ರಾ ಮ್ಯಾಕ್ಸ್ ಲಾಂಜ್ ಇದೆ. ಇಲ್ಲಿ ಬಾರ್ ಕೌಂಟ್ರ್ ಒಂದಿದೆ. ನೈಸ್ ಅಲ್ಲ? ವಾವ್ ಬ್ರೋ, ಇಲ್ಲಿ ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ. ಫೋಟೋ ಬೂತ್ ಅಂತೂ ಮಸ್ತಾಗಿ ಮಾಡೋರು ನೋಡಿ, RCBದು. ಚೆನ್ನಾಗಿ ಬರುತ್ತೆ ಫೋಟೋನ. ಏನು ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ ನೋಡಿ ಗೈಸ್, ನೋಡಿ ಯಾವ ಥರ ಇದೆ, ಮಸ್ತಲ್ಲ? ಇಲ್ಲಿ ನೋಡಿ RCBದು ಬ್ಯಾಟ್ ಏನೋ ಆಯಿತು, ಮತ್ತೆ ಕಿರ್ಚಾಡಿದ್ರು 4 ಗೈಸ್. ಆಚೆ ಕಿರ್ಚಾಡಿದ್ರೆ ಇಲ್ಲೇನೋ ಸ್ವಲ್ಪ ಚೀಯದಾಗಿ ಕೇಳಿಸ್ತಾ ಇರುತ್ತೆ, ಅದಕ್ಕೆ ಇಲ್ಲಿದ್ರೆ ಹೊಡಿತಾವ್ರೆ. ನೀವು ಹೋಗೋಣ ಮೇಲೆ. ಆದರೂ ರನ್ ರೇಟ್ ಅಂತೂ ಐತೆ 105. ಶಾರ್ಟು 4 ಕ್ಯಾಚು, ಸಾಲ್ಟ್ ಔಟು. ಗೈಸ್ ನಾವು ಬೇಗ ಹೋಗ್ಬೇಕು, ಯಾಕೋ ಇಲ್ಲಿದ್ರೆ ವ್ಯವಹಾರ ಸರಿ ಹೋಯ್ತಲ್ಲ. ಮೇಲೆ ಹೋಗೋಣ ಬನ್ನಿ ಗೈಸ್. ಮೊದಲನೇ ಫ್ಲೋರ್ ನೋಡಿದ್ರಲ್ಲ, ಮೊದಲನೇ ಲಾಂಚ್ ಆದಮೇಲೆ ಇವಾಗ 2ನೇ ಫ್ಲೋರು. ಫುಲ್ಲು ನಥಿಂಗ್ ದೇ ಬ್ರ್ಯಾಂಡಿಂಗ್ ಇಲ್ಲಿ ನೋಡಿ. ಓ ಚೆನ್ನಾಗಿ ತಿಂದವನ ಅಣ್ಣ ಅಲ್ಲೇನೋ, ಅದಕ್ಕೆ ದೇಖ್ತಾವನೆ ಅಂತ. ಸೆಕೆಂಡ್ ಫ್ಲೋರು. ಇಲ್ಲಿ ಜನ ಸಾಗರ ತುಂಬಿರ್ತಾರೆ ಇಲ್ಲಿ ಜನ. ಇಲ್ಲೊಂದು ಸೇಮ್ ಅಲ್ಲೇ ನಿಂತು ಅದೇ ಥರ ಲಾಂಚು. ಇಲ್ಲಿ ಕೂರಕ್ಕೆ ಜಾಗ ಆಯ್ತು ನೋಡಿ, ಇದೊಂದು. ಆ್ಯಂಡ್ ಇಲ್ಲಿ ಊಟ ಮಾಡೋಕ್ಕೆಲ್ಲ ಜಾಗ ಇದೆ. ಬ್ರೋ ಬಾರಿಸ್ತಾ ಇದ್ದೀರಾ? ಚೆನ್ನಾಯ್ತಾ? ಏನು ಚೆನ್ನಾಗೈತೆ? ಹೌದಾ? ದೋಸೆ ಸಖತ್ತಾಯ್ತಾ? ದೋಸೆಗೆ ಸಾಗು ಚಟ್ನಿ. ಓ ಕ್ರೇಜಿ, ಮಜಾ ಮಾಡಿ. ಯಾರು ಬ್ರೋ? ಹಾಂ, 6 ಗಂಟೆ ಕ್ಲೋಸು. ಇಲ್ಲ ಇನ್ನೂ ಐತಲ್ಲ 4:15, ಇನ್ನೂ ಬೇಜಾನ್ ಟೈಮ್ ಐತೆ ಅಲ್ಲ ಬ್ರೋ? ತಿನ್ನೋಣ ಗೈಸ್. ಗ್ಯಾಪಲ್ಲಿ ಯಾಕೆ ಒಂದು ಸ್ವೀಟ್ ತಿನ್ಬೇಕು ಅನ್ಸ್ತೈತಲ್ಲ. ಹಾಂ, ಅಲ್ಲಡು ಲೋಗೋ. ನಾನು ಬ್ರೋ ಇನ್ನೊಂದೇನು ಗೊತ್ತಾ, ಮುಂಬೈಗೆ ಹೋದ್ನಲ್ಲ, ಮುಂಬೈಲಿ ಏನೂ ಚೆನ್ನಾಗಿರಲಿಲ್ಲ. ನಾನು ಊಟ ಏನು ಮಾಡಿರ್ಬೋದು ಹೇಳಿ? ರಸಗುಲ್ಲ 22 ರಸಗುಲ್ಲ ತಿಂದಿದ್ದೀನಿ. ಆಮೇಲೆ ಸೇಮ್ ಇದು ನಂದಿನಿ, ಅಲ್ಲಿ ಅವ್ರದ್ದು ಅಮೂಲು ಒಂದು 5 ಐಸ್ ಕ್ರೀಮು, 22 ರಸಗುಲ್ಲ ತಿಂದಿದ್ದೀನಿ. ಬೇರೆ ಇವಾಗ ಬೇಡ, ಐಸ್ ಕ್ರೀಮು ಇರಿ, ಕೇಕ್ ತಿನ್ನೋಣ ಫಸ್ಟು. ಇಷ್ಟೇ ಬ್ರೋ, ಬೇರೆ ಇನ್ನೇನು ತಿಂದಿಲ್ಲ. ಬರೀ ರಸಗುಲ್ಲ. ಅನ್ನಕ್ಕೆ ಉಪ್ಪಿಲ್ಲ, ಆಮೇಲೆ ಸಾಂಬಾರ್ಗೆ ಉಪ್ಪಿಲ್ಲ. ನಮ್ಮ ಥರ ಊಟ ಎಲ್ಲೂ ಸಿಗಲ್ಲ ಬಿಡಿ ಬ್ರೋ. ನಮ್ಮ ಬೆಂಗಳೂರು ಥರ ಲೋಕಲ್ ಈ ಥರ ವಡಾಪಾವ್ ಆಗಿರ್ಬೋದು. ಇಲ್ಲಿ ನೋಡಿ ನಾರ್ತ್ ಇಂಡಿಯನ್ನು ಇದೆ, ಪುಳಿಯೋಗರೆ ಸೌತ್ ಇಂಡಿಯನ್ನು, ಆ್ಯಂಡ್ ಆ ಕಡೆ ದೋಸೆ, ಸ್ಯಾಂಡ್ವಿಚ್ಚು ಎಷ್ಟು ಫ್ರೆಶ್ ಆಗಿದೆ ಬ್ರೋ ಇಲ್ಲಿ ನೋಡಿ. ಆ್ಯಂಡ್ ಇಷ್ಟ ಆಗಿದೆ ಏನು ಗೊತ್ತಾ ಗೈಸ್, ಇದು ಕೇಕ್ ಮೇಲೆ ಲೋಗೋ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಇದು ನೋಡಿ ಬ್ಲೂಬೆರಿ ಮೂಸ್, ಏನೋ ಅಂತಾರೆ. ಓ ಇಲ್ಲಿ ಬ್ರೋ ನಂದಿನಿ ಬೈಟು. ವಾಹ್, ಅದು ಮೈಸೂರು ಪಾಕು, ಇದು ಬೈಟು, ಅದು ಬೇರೆ ಇದು ಬೇರೆ. ಕ್ರೇಜಿ ಅಲ್ಲ? ಮುಂದೆ ಹೋಗ್ಬಿಡೋಣ ಬ್ರೋ, ಈ ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಯ್ತಲ್ಲ. ನಾವು ಯಾರು ಸೀಟ್ ಕಬ್ಜಾ ಹೊಡೆದು ಫುಲ್ಲು ಉರ್ಸಿ ಬಂದ್ಬಿಟ್ಟು ಟಿವಿಲಿ ಬಂದ್ಬಿಡೋಣ. ಇವಾಗ ನಾವು ಟಿವಿಲಿ ಬರ್ತೀವಿ ನೋಡಿ, ಮುಂದೆ ಹೋಗ್ತೀವಿ. ಎಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ ನೋಡಿ ಸ್ಟ್ರೈಟ್ ಫ್ರಂಟಲ್ಲಿ. ಓಹೋ ಏನು ವ್ಯೂ ಬ್ರೋ ಇಲ್ಲಿ. ಕುತ್ಕೊಂಡು ಮ್ಯಾಚ್ ನೋಡ್ಕೊಂಡು ಸ್ಕ್ರೀನ್ ನೋಡಿದ್ರೆ ಹೆಂಗಿದೆ ಹೇಳಿ. ಚುಮ್ಮಾ ಬೇಜಾರಾಗೋ ವಿಚಾರ ಏನಂತ ಹೇಳಿದ್ರೆ 15.16 ಓವರ್ ಆಗೈತೆ. 16 ಓವರ್ಗೆ ಬರೀ 148 ರನ್ನು, 5 ವಿಕೆಟ್ ಆಗ್ಬಿಟ್ಟೈತೆ. ಅದೇ ಟೆನ್ಷನ್ ಆಗ್ತಾ ಇರೋದು. ಯಾರಾದರೂ ಒಬ್ರು ಕಚ್ಕೊಂಡು ಶುರು ಮಾಡಿದ್ರೆ ಬ್ರೋ, ಸಪೋರ್ಟು ಇಲ್ಲ ಜಿತೇಶು ಗೈಸ್. ಮೋಸ್ಟ್ಲಿ ಇವರು T20 ಟೆಸ್ಟ್ ಅಂತ ಅನ್ಕೊಂತಾರೆ, ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಪ್ಲೇಸಿ ಮೇಲೆ ಗೆದ್ಮೇಲೆ ಕೊಹ್ಲಿ ಹೇಳಿದ್ರು ಏನಂತ, ಕೃಣಾಲ್ ಪಾಂಡ್ಯಂಗೆಲ್ಲ ಬ್ಯಾಟಿಂಗ್ ಸಿಗ್ತಾ ಇಲ್ಲ ಅಂತ. ಅದು ಯಾವ ಬಾಯಲ್ಲಿ ಹೇಳೋದ್ನು
ಇವತ್ತು ನೋಡಿ ಕೃಣಾಲ್ ಪಾಂಡ್ಯನು ಆಡ್ತಾವ್ನಿ. ಇವ್ 6 ವಿಕೆಟ್ ಆದ್ಮೇಲೆ ನಾನಿಲ್ಲ ಅಂತ ಸಿ ಸ್ಟ್ಯಾಂಡಲ್ಲಿ ಜಗಳ ಆಡ್ತಾವ್ರೆ. ಹೋಗ್ಲಿ ಬಿಟ್ರೆ ಆಡ್ಬೇಡ್ರಿ. ನಿಲ್ಸ್ಬೇಕಂದ್ರೆ ಒಂದು ಬೌಂಡ್ರಿ ಹೊಡಿಬೇಕು, ಅವಾಗೆಲ್ಲ ಸೈಲೆಂಟ್ ಆಗ್ತಾರೆ. ಅವರು ಜಗಳ ಆಡ್ತಾರವ್ರು ಅಂತ ಇರ್ತಾರೆ. ಅಷ್ಟೇ 175 ಟಾರ್ಗೆಟ್ ಬರ್ರಿ. ಹಾಂ ಗೈಸ್ ನೋಡಿ ಅವನ ತಲೆ ನನ್ನ ಫ್ಯೂಚರ್ಗಿಂತ ಬ್ರೈಟ್ ಆಗೈತಿ. ಏನು ಮಾಡಿದ್ರು 35,000 ವಸೂಲಿ ಮಾಡ್ಬಿಡ್ಬೇಕು ಅಂತ ತಿನ್ಬೇಕು ನೀವು. ಗೈಸ್ ನಮ್ಗೆ ಗೊತ್ತಿರೋರು ಒಬ್ಬರು ಡ್ರಾವಿಡ್ ಟಿ ಶರ್ಟ್ ಹಾಕೊಂಡು ಡ್ರಾವಿಡ್ ಲಾಂಚ್ಗೆ ಬಂದವ್ರು ಇವರು. ನಂಗೆ ಈ ಟಿ ಶರ್ಟ್ ಎಷ್ಟು ಇಷ್ಟ ಗೊತ್ತಾ ಗೈಸ್. ಏನು ಬಿಡ್ಬೇಡ್ರಿ, ಎಲ್ಲ ತಿಂದು ಕುಡಿತಾ ಇರಿ. ಹೆಂಗೈತೆ? ಏನೇನು ತಿಂದೆ? ಹಾಂ ಹಾಂ ಪುಳಿಯೋಗರೆ ಹೆಂಗಿತ್ತು? ಅಲ್ಲಿ ತಿಂತವ್ರಿ ಇರಿ ಗೈಸ್. ಹೋಗೋಣ. ಏನು ಸಮಾಚಾರ? ಬಾರಿಸ್ತಾ ಇದೆಯಾ? ಯಾಕೆ ಅಳ್ತಾ ಇದೆಯಾ? ಹೆಂಗೈತೆ ಪುಳಿಯೋಗರೆ? ಏನು ಮಾಂಸ ಗಿಂಸ ತಿನ್ನ ತಾನೆ? ಶನಿವಾರ ಕೀಮಾ ಚೆನ್ನಾಯ್ತಾ? ತಿಂದ ಮತ್ತೆ ಚೆನ್ನಾಗೈತೆ? ಟಿವಿಲಿ ತೋರ್ಸಿದ್ರಾ? ಅಷ್ಟೇ, ಏನು ಹಾಕೊಂಬಂದ್ರು ತೋರ್ಸಲ್ಲ. ಏನು ಊಟ ಹೇಳಿ, ಇಷ್ಟು ದಿನದಲ್ಲಿ ಸ್ಟೇಡಿಯಮಲ್ಲಿ ಪ್ರಾಪರಾಗಿ ಊಟ ಮಾಡ್ತಾ ಇರೋದಿಲ್ಲ. ಐಸ್ ಕ್ರೀಮ್ ಅಲ್ಲಿ ಸ್ಟ್ರೈಟು ಐಸ್ ಕ್ರೀಮ್ ಇಲ್ಲಿದೆ ಅಂತೆ ಗೈಸ್. ಓ ಇಲ್ಲಿ ಕಪ್ಪು. ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲ ಐತೆ ಅಂದರೆ ಇಲ್ಲ ಐತೆ. ಓಕೆ ನೈಸ್. ಅದು ನಮ್ಮ ನಂದಿನಿ ಇದು. ಹಂಗೆ ಗೈಸ್ ಐಸ್ ಕ್ರೀಮ್ ತಿನ್ನೋ ಅಷ್ಟರಲ್ಲಿ ಒಂದು ವಿಕೆಟು. ಗೊತ್ತಿಲ್ಲ, KL ರಾಹುಲ್ ಇರಬೇಕು. ಯಾರು ಔಟು? ಔಟು! ಕನ್ನಡ ಕಸ್ತೂರಿ ಕನ್ನಡ ನೋಡಿ. ತಟ್ಟೆಯಲ್ಲಿ ಬೇರೆ ಇಟ್ಕೊಂಡು ಅದಕ್ಕೆ ಅನ್ನ ಹಾಕೋತವ್ರೆ. ಮಸ್ತು, ನೆಕ್ಸ್ಟ್ ಲೆವೆಲ್. ಏನಾಯ್ತು ಬಾ? ಗುಡ್ ಬಾಲ್. ಅದೇ ಪ್ರಾಬ್ಲಮ್, ಜರ್ಸಿ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಅವ್ರು ಅಲ್ಲಿಂದ ಅದೇ ಹೇಳ್ತಾ ಇರೋದು, ನೀನು ಜರ್ಸಿ ಚೇಂಜ್ ಮಾಡಿದ್ಯಾ ಅದಕ್ಕೆ ಹಿಂಗಾಗಿರೋದು ಅಂತ. 2 ವಿಕೆಟ್ ಆದ್ಮೇಲೆ ಸ್ವಲ್ಪ ಜೋಶ್ ಬರ್ತೈತೆ. ಗೆದ್ಬಿಟ್ರಿ ಮ್ಯಾಚ್ ಮಾತ್ರ. ಇನ್ನೇನು ಬಂದು ಮಧ್ಯಾಹ್ನ ನಿಂತ್ಕೊಂಡು ನಾವೇನು ಮ್ಯಾಚ್ ನೋಡ್ಬೇಕು, ಅವ್ರು ನೋಡ್ಬೇಕಾ? ಅಷ್ಟೇ ಹೊಡಿತಲ್ಲ ಇವರು, ವಿಕೆಟ್ ಹೋಯ್ತಾ ಇಲ್ಲ. ಹೋಗ ಜಲ್ದಿ ಜಾಗ ಗೈಸ್. 6 ಗಂಟೆಗೆಲ್ಲ ಕ್ಲೋಸ್, ಬಾರ್ ಕೌಂಟ್ರೆಲ್ಲ ಎಲ್ಲ ಹೆಂಗೆ ಮುಗ್ರು. ನಾವಿಲ್ಲ ಕೆಳಗಡೆ ಕುತ್ಕೊಂಬೋಣ. ಯಾರಿಗೆ ಹೇಳಿ? ರಾಹುಲ್ಗೆ ಬರ್ತಡೇ ಸಾಂಗು. ನೀನು ನೀರು ಹರ್ಷ ಔಟ್ ಆಗೋಗ್ಲಿ. ಅಷ್ಟೊತ್ತಿಂದ ಕಾಯ್ತಿದ್ದಕ್ಕೆ ಗೈಸ್. ಇವಾಗ ಒಂದು ವಿಕೆಟ್, ಅದು ನಮ್ಮ ವಿರಾಟ್ ಕೊಹ್ಲಿ ತೆಗೆದಿದ್ದು. KL ರಾಹುಲ್ ನೋಡೋಣ ಇವಾಗ ಏನಾದ್ರು ಟರ್ನ್ ಆಗುತ್ತೆ ಅಂತ. ನಂಗೆ ಯಾಕೋ ಇನ್ನೂ ಒಂದು ಕಡೆ ಎಲ್ಲ ಕಷ್ಟ ಐತೆ ಗೊತ್ತು, ಅನಿಸ್ತಾ ಇತ್ತು ಗೈಸ್. ಅಲ್ಲಿ ವಾಸ್ತು ಸರಿಗಿಲ್ಲ. ಇವಾಗ ಕೆಳಗಡೆ ಹೋದ್ರೆ ವಾಸ್ತು ಸರಿ ಇರ್ತದೆ, ಗೆಲ್ತೀವಿ ಅಂತ. ಇವಾಗ ಸೈಲೆಂಟ್ ಆಗ್ಬಿಟ್ಟವ್ರಲ್ಲ, ಅಷ್ಟೇ ಮುಗೀತು. 8 ಬಾಲ್ಗೆ 17 ಗಾಯ್ಸ್. ವಾ, ಎರಡು ಸಿಂಗಲ್ ಕೊಟ್ರೆ ಆಡ್ಸ್ಕೊಬೋದು. ಚಾಂಪಿಯನ್ಸ್ ತೋರಿಸ್ರಪ್ಪ. ಅಯ್ಯೋ ಸಿಂಗಲ್ ನೋ. ನಾಲ್ಕು ಬಾಲ್ಗೆ 13 ರನ್ನು, 2 ಬಾಲ್ ಡಿಫೆಂಡ್ ಮಾಡ್ಕೊಬಿಟ್ರೆ ಸಾಕು. ಪ್ಲೀಸ್ ಕಂಡ್ರಲ್ಲಿ ಎಂಥ ಮ್ಯಾಚ್ ಅಲ್ರಿ. ಕೈಯೆಲ್ಲ ನಡುಕ್ತಾ ಇತ್ತು ಹೋಗತ್ತ ನನಗೆ. ಏನ್ ಮ್ಯಾಚ್ ಗುರು ಇದು. 1 ಬಾಲ್ಗೆ 2 ರನ್ನು ಬ್ರೋ. ಕೈ ಆಗ್ಬಿಟ್ರೆ ಹೆಂಗೆ ಬ್ರೋ? 1 ರನ್ನು. ಸಾರಿ 2 ಹಂಗಾರೆ ಮುಗೀತು ಅಷ್ಟೇ ಕತೆ.
ಕೈಯಾಗ ಸೂಪರ್ ಗೋವರ್ ಹೋಗ್ಬಿಟ್ರೆ ಸೂಪರ್ ಓವರ್ ಆಗಲಿ ಪ್ಲೀಸ್. ಅದೊಂದೇ ಆಪ್ಷನ್. ಇವತ್ತು ಟೈ ತಾನೆ, ಇವತ್ತು ಟೈ ಆಗೈತೆ. ಒಂದು ರನ್ ನೋಡಿದ್ರೆ ಗೆದ್ಬಿಡ್ತಾರೆ. ಬ್ಯಾಡ್ ಲಕ್. ಹಾಂ. ನಿಮಗೆಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ನಾವು. ನಿಂಗೇನು ಅನಿಸ್ತಾಯ್ತು? ನಾನು ಮೇಲಿಂದ ಓಡ್ ಬಂದು ಕೆಳಗಡೆ ಕುತ್ಕೊಂಡು ಅಲ್ಲಿಂದ ಮುಂದಕ್ಕೆ ಓಡೋಗ್ಬಿಟ್ವಿ ಅಲ್ಲ. 1 6 ಹೊಡಿಲಿಲ್ಲ ಅಂದ್ರೆ ಗೆದ್ದಿರೋನು. 2 ಬೇಡ 1 6 ಹೊಡೆದಿದ್ರು ಗೆದ್ದಿರೋನು. 2 ಬಾಲ್ ಚೆನ್ನಾಗಿ ಹಾಕ್ಬಿಟ್ಟು 3ನೇ ಬಾಲ್ ಹೋಯ್ತಾರೆ. 1 ಬಾಲ್ 6 ಹೋಗಿರಲಿಲ್ಲ ಅಂದ್ರೆ 100% ಗೆದ್ದಿರೋ. ಫಸ್ಟ್ ಬಾಲ್ 6 ಹೋಗಿದ್ದಿಲ್ಲ. ಪ್ರೆಷರ್ ಕ್ರಿಯೇಟ್ ಆಗಿ ಹೋಗಿರೋದು. ಮತ್ತೆ ಸ್ಟೆಪ್ಸ್ ಯಾರು ಮಿಲ್ಲರ್ ತಾನೆ? ಸ್ಟೆಪ್ಸ್ ಇರಬೇಕಾಯ್ತು, ಮಿಲ್ಲರ್ ಇರಬಾರ್ದಾಯ್ತು. ಅವನು ಇದ್ದಿದ್ದೆ ಮೈನಸ್ ಪಾಯಿಂಟ್. ಆಗಪ್ಪ ಎಂತ ಮ್ಯಾಚ್ ಅದು. ಗೈಸ್ ಮೋಸ್ಟ್ಲಿ ಸೋತೋಗ್ಬಿಟ್ಟಿದ್ದೀರಿ ಅಂತ ಓಡಿಸ್ತಾ ಇರ್ಬೇಕೇನೋ. ಪನಿಷ್ಮೆಂಟು ನೋಡಿ, ಪನಿಷ್ಮೆಂಟ್ ಕೊಡ್ತಾವ್ರೆ. ಏನು ಬ್ರೋ ಇದು ಪನಿಷ್ಮೆಂಟಾ? ಪನಿಷ್ಮೆಂಟ್ ಸೋತವ್ರೆ ಅಂತ ಏನೋ ನಿನ್ನ ಹೇರ್ ಸ್ಟೈಲು ಹೆಂಗಿದ್ದೆ ಹೆಂಗ್ ಆಗ್ಬಿಟ್ಟಿದ್ಯಾ ಅಮ್ಮ. ಯಾರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಅಕ್ಷಯ್. ಅಕ್ಷಯ್ ಗೊತ್ತಾಗ್ಲಿಲ್ವಾ ನಿಂಗೆ? ನೀನ್ ಬಂದಿದ್ದಕ್ಕೆ ಸೋತಿದ್ದು ಮತ್ತ. ನೀನ್ ಬಂದಿರ್ಲಿಲ್ಲ ಅಂದ್ರೆ 100% ಗೆಲ್ತಾ ಇದ್ವಿ. ನೀನ್ ಬಂದಲ್ಲ ಅದಕ್ಕೆ ಸೋತ್ಬಿಟ್ವಿ ನಾವು. ನೀವು ರಾಹುಲ್ ದ್ರಾವಿಡ್ ಸ್ಟ್ಯಾಂಡ್ ಹೋಗಿದ್ದಕ್ಕೆ ಸೋತಿದ್ದು. ಗೋಟ್ ಸಿಗ್ ಬಂದಿದ್ದು. ಐ ಅಗ್ರಿ. ಇವ್ರೊಬ್ರು ಬಾಕಿ ಇದ್ರು. ಚೇಂಜ್ ಮಾಡಿದ್ರಿ ಬೆಂಗಳೂರು ಸೋತೋಯ್ತು ಇವತ್ತು. ಹೇಳ್ದೆ ನಿಮ್ಗೆ ಬೇಡ ಬ್ರೋ ಜರ್ಸಿ ಚೇಂಜ್ ಮಾಡಬೇಡಿ. ಇವ್ರು ಗ್ರೀನ್ ಜರ್ಸಿ ಮಾಡೋರು, ನಾನೇನ್ ಮಾಡೋಣ? ನೀವೇನಿಗೆ ಚೇಂಜ್ ಮಾಡಿದ್ರಿ? ಅದೇ ಹಾಕೋ ಬಂದೆ, ಜರ್ಸಿ ಶೂಸ್ ಮಾತ್ರ ಚೇಂಜ್ ಮಾಡಿದೆ. ಅದೇ ತಪ್ಪು ಮಾಡಿದ್ರಿ ನೀವು. ಓಕೆ ನೆಕ್ಸ್ಟ್ ಮ್ಯಾಚ್ ಹಾಕೊಂಡ್ಬರ್ತೀನಿ. ಸಿಗೋಣ ಬ್ರೋ. ಬಾಯ್ ಬಾಯ್. ಆಯ್ತು ಏನಕ್ಕೆ? ಹಾಂ ಆರಾಮ. ಥ್ಯಾಂಕ್ ಯು. ನಿಮ್ಮ ಅಕ್ಕ ಅಂತೂ ಫುಲ್ಲು ಹಿಡ್ಕೊಂಬಿಟ್ಟು. ಹಾಂ ಅಕೌಂಟ್ ಹೋಗಿತ್ತಲ್ಲ, ಹಾಂ ಆಕ್ಚುಲಿ ಪ್ಲೇ ಮಾಡಿದ್ದೀನಿ. ಹಾಂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲವ್ ಯು ಸೋ ಮಚ್. ನಾನು ಬ್ಲಾಗರ್ ಅಣ್ಣ. ಓ ಕ್ರೇಜಿ ನೈಸ್ ಟು ಮೀಟ್ ಯು. ನಿಮ್ಮ ಇನ್ಸ್ಪಿರೇಷನ್ ಇವಾಗ ಈಗ 100 ಸಬ್ಸ್ಕ್ರೈಬರ್. ಸ್ಫೂರ್ತಿಯಾಗಿ ತಗೋ, ಪೂರ್ತಿಯಾಗಿ ಮಾತ್ರ ತಗೊಳಕ್ ಹೋಗೋಣ. ನಿಮ್ಮ ಇನ್ಸ್ಪಿರೇಷನ್ ಫಸ್ಟ್ ಎಜುಕೇಶನ್ ಮುಗಿಸು, ಆಮೇಲೆ ನೋಡೋಣ ಏನಾಗುತ್ತೆ ಅದಾಗುತ್ತೆ. ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಕವರ್ ಮಾಡು. ಥ್ಯಾಂಕ್ಸ್ ಸೋ ಮಚ್. ಎನಿ ಟೈಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮ್ಮ ಇನ್ಸ್ಪಿರೇಷನಿಂದ ನಾನು ಚಲೋ ಮಾಡಿದ್ದೆ. ಹಿಂಗೆ ಆಯ್ತಲ್ಲ, ಅಕೌಂಟ್ ಓಪನ್ ಆಯ್ತಲ್ಲ, ಅವಾಗ ಇನ್ನೂ ಮಾಡಬೇಕಂತ. ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್. ನಾವು ಸಪೋರ್ಟ್ ಮಾಡಿ ನಮ್ಮ ಹುಡುಗಿಗೆ. ಸಿಗೋಣ. ನಿಮ್ಮ ಅಕ್ಕ ಹೇಳಿದಕ್ಕೆ ನಾನು ಲೋಯ್ತಾ ಇದ್ದವನು ವಾಪಸ್ ನಿಂತ್ಕೊಂಡೆ. ಬನ್ನಿ ಗೈಸ್, ಇವತ್ತು ಬೇಜಾನ್ ಜನ ಸಿಕ್ಕಿದ್ರು ಗೈಸ್. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು ಬ್ರೋ. ಆರಾಮ? ನೋಡಿಲ್ಲ ಬ್ರೋ, ಸುಮ್ಮನೆ ಬಂದಿದ್ದೆ. ಏನು ಬ್ರೋ ಥೂ ಹೋಗಿ ಬೇಜಾರಾಯ್ತು. ಲಾಸ್ಟ್ ಹೋಗಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ ಬ್ರೋ. ಏನು ಮಾಡ್ತೀರಾ ಕಾಲಕ್ರಮೇಣ. ಅದೊಂದು ಇವನು ಮಿಲ್ಲರ್ ಒಂದು 6 ಹೊಡೆದಿರಲಿಲ್ಲ ಅಂದರೆ 100% ಶೆಪರ್ಡ್ಗೆ ಬೌಲಿಂಗ್ ಕೊಡ್ಬಾರ್ದಾಗಿತ್ತು ಅಷ್ಟೇ ಸ್ವಲ್ಪ ಶಾರ್ಟ್ ಇತ್ತು ಬ್ರೋ. ಡಿಫೆಂಡ್ ಮಾಡಿಬಿಡ್ತಿದ್ರು ಬ್ರೋ. ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು. 100% ಡಿಫೆಂಡ್ ಮಾಡ್ತಿದ್ರು. ಏನು ಮಾಡ್ತೀರಾ ಹೇಳಿ? ಓಕೆ ನೈಸ್ ಮೀಟಿಂಗ್. ಬಾಯ್. ನೀನು ಏನಾದರೂ ಬರ್ತೀಯಾ ಅಂತ ಗೊತ್ತಿದ್ರೆ ನಿಜವಾಗ್ಲೂ ನಾನೇ 10,000 ರೂಪಾಯಿ ಕೊಟ್ಬಿಟ್ಟು ಮನೇಲಿ ಅಂದ್ಬಿಟ್ಟು ನೀನು ಕರೆಸ್ತಾ ಇರಲಿಲ್ಲ. ಹಾಂ ಆಯಿತು, ನೆಕ್ಸ್ಟ್ ಮ್ಯಾಚ್ ಬರ್ತೀಯ ಹಂಗಾರೆ ನೀನು? ನಾನೇ ಬರೋಣ ಹಂಗಾರೆ. ಗೈಸ್ ಇವನ ಜೊತೆ ಫಸ್ಟ್ ಮ್ಯಾಚ್ ನಾನು ಹೋಗಿದ್ದು, ಲೈಫಲ್ಲಿ ಫಸ್ಟ್ ಮ್ಯಾಚ್ ಹೋಗಿದ್ದೆ ಇವರಿಬ್ಬರ ಜೊತೆನೇ. ಫಸ್ಟ್ ಮ್ಯಾಚೇ ಸೋಲು KKR ಮೇಲೆ ತಾನೇ? KKR ಮೇಲೆ ಇಷ್ಟು ಜನ ಒಂದೇ ಕಡೆ ಅದೇನಕ್ಕೆ ಬರ್ತಾರೋ ಒಂದು ಗೊತ್ತಿಲ್ಲ. ಎಷ್ಟು ಜನ, ಎಷ್ಟು ಕ್ಯೂಟ್ ಆಗೈತಲ್ಲ ಗೈಸ್. ನನ್ನ ಕಾರು ಎಷ್ಟು ದಿವಸದಿಂದ ಐತೆ? 4 ದಿವಸದಿಂದ ಇಲ್ಲೇ ಐತೆ ಗೈಸ್. ಎತ್ತೇ ಇಲ್ವಾ ನೀವು? ಎತ್ತಕ್ಕಿಲ್ವಾ? ಏನು ಬ್ರೋ ಹೆಗಣ ಇಷ್ಟು ತಪ್ಪ ಐತಿ ಇಲ್ಲಿ? ಹಂಗೆ ಮಾಡ್ತಾ ಇರೋದು ನೀವು, ಮನೆ ಬಿಟ್ಟು ಹುಡುಗಿನ ಕಳ್ಸೋಕ್ಕೆ ಬಂದಿರೋದು. ಬಲ್ಲ ಬಾಯ್ ಬ್ರೋ. ಬಾಯ್. ಥ್ಯಾಂಕ್ ಯು. ಇಷ್ಟು ದಿವಸ ಇಟ್ಕೊಂಡಿದ್ಕೆ. ಓಕೆ ಗೈಸ್, ಅಣ್ಣನ ಹತ್ರ ಕಾರ್ ಇಸ್ಕೊಂಡು ಇವಾಗ ವಾಪಸ್ಸು ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಓಕೆ ಗೈಸ್, ಮ್ಯಾಚೆಲ್ಲ ನಾವು ಮುಗಿಸ್ಕೊಂಡು ಮನೆಗೆ ಬಂದು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮು. ಡ್ರಾವಿಡ್ ಲಾಂಚ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ರು ನಮ್ಮಮ್ಮ. ಫಸ್ಟ್ ಟೈಮ್ ನಾವು ಅಮ್ಮನ ಸ್ಟೇಡಿಯಂ ಕರ್ಕೊಂಡು ಹೋಗಿದ್ದು. ನನಗೂ ಏನೋ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಗೆದ್ದಿದ್ರೆ ಇನ್ನೂ ಡಬಲ್ ಖುಷಿ ಆಗ್ತಿತ್ತು. ಕಾಲಕ್ರಮೇಣ ಲಾಸ್ಟಲ್ಲಿ ಬಿಟ್ಕೊಟ್ಬಿಟ್ರು ನಮ್ಮವರು.
ಪರವಾಗಿಲ್ಲ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ. ಯಾಕಂದ್ರೆ ಒಂದೇ ಸರಿ ಎಲ್ಲ ಗೆದ್ಕೊಂಡು ಹೋಗ್ಬಿಟ್ರೆ ಲಾಸ್ಟಲ್ಲಿ ತುಬುಕಂತ ಬಿದ್ದೋಗ್ಬಿಡ್ತಾರೆ. ಅದು ನಮ್ಮವ್ರದ್ದು ಲಕ್ಷಣ. ಆ್ಯಂಡ್ ನಮ್ಮ RCB ಇಸ್ ಬ್ಯಾಕ್ ಟು ಫಾರ್ಮ್. ಬಾಯಿಗೆ ಬರ್ಸಿ ಗೆಲ್ತಾರೆ, ಬಾಯಿಗೆ ಬರ್ಸಿ ಸೋಲ್ತಾರೆ, ಇದೆಲ್ಲ ಬರ್ತೈತಲ್ಲ. ಇವಾಗ ಅದೇ ಥರ ಮಾಡ್ತಾ ಇದ್ದಾರೆ. ಆ್ಯಂಡ್ ಬ್ಲಾಗ್ ಲೇಟಾಗಿ ಬರ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಒಂದು ಸ್ವಲ್ಪ ಏನೋ ಕಾಪಿರೈಟ್ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ನಿನ್ನೆನೇ ಅಪ್ಲೋಡ್ ಮಾಡಿದೆ ವ್ಲಾಗ್ನ. ಅದನ್ನು ಮತ್ತೆ ಡಿಲೀಟ್ ಮಾಡಿ ಅದನ್ನೆಲ್ಲ ತೆಗೆದು ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಇವತ್ತಾಗ್ತಾ ಇದೆ. ಸೊ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.